ನಮಸ್ತೆ, ಹೇಗಿದ್ದೀರಿ? ಇವತ್ತು ಒಂದು ವಿಶೇಷವಾದ ಸಂಚಿಕೆ. ನೋಡಿ, ಯು ಪಿ ಎಸ್ ಸಿ ಎಲ್ಲರೂ ಬರ್ತಾರೆ. ಪ್ರಾಬಬಲಿ 1,00,000 ಅಪ್ಲಿಕೆಂಟ್ ಇರ್ತಾರೆ, 50,000 ಜನ ಬರೀತಾರೆ, 10% ಜನ ಪ್ರಿಲಿಮ್ಸ್ ಪಾಸ್ ಆಗ್ತಾರೆ, 5% ಜನ ಮೇನ್ಸ್ ಪಾಸ್ ಆಗ್ತಾರೆ, 3% ಜನ ಇಂಟರ್ವ್ಯೂಗೆ ಹೋಗ್ತಾರೆ, 1.5% ಜನ ಸೆಲೆಕ್ಟ್ ಆಗ್ತಾರೆ. ಅದೆಲ್ಲ ನಿಮಗೆ ಗೊತ್ತಿದೆ. ಆದರೆ ಇಲ್ಲಿ ಯು ಪಿ ಎಸ್ ಸಿಗೆ ಬರುವ ಮುನ್ನ 3 ಥರದ ಭಯ ಇರ್ತದೆ ಸ್ಟೂಡೆಂಟಿಗೆ. ಯಾವುದು ಅಂತಂದರೆ, ಒಂದು, ಇದು ಯು ಪಿ ಎಸ್ ಸಿ, ಇದು IAS. ಅಂದರೆ ದುನಿಯಾದಲ್ಲಿ ಏನಾಗಿದೆ, ವರ್ಲ್ಡಲ್ಲಿ ಟಾಪ್ ನಾಚ್ ಇನ್ಸ್ಟಿಟ್ಯೂಷನ್ಸಿಗೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸೈನ್ಸ್, ಅಥವಾ ನಮ್ಮ ಸೆಂಟರ್ ಹತ್ರನೇ ಇರುವಂತಹ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪ್ಲಾಂಟೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್, ಅಗ್ರಿಕಲ್ಚರ್ ಇನ್ಸ್ಟಿಟ್ಯೂಟು, ಅದೇ ಥರ ಎಷ್ಟೊಂದಿದೆ. ಸೊ ಇಲ್ಲೇನಾಗುತ್ತೆ, ವಿಚಾರವನ್ನು ವಿಮರ್ಶೆ ಮಾಡಿ ಟಾಪ್ ನಾಚ್ ಇನ್ಸ್ಟಿಟ್ಯೂಷನ್ ಎಕ್ಸಾಮ್ ಹಾಕೋಕ್ಕೆ ಅಲ್ಲಿಗೆ ಎಂಟ್ರೆನ್ಸ್ ಎಕ್ಸಾಮ್ ಇರ್ತದೆ, ಅದೇ ಥರ ಈಗನ್ನು ಅಂದ್ಕೊಂಡಿರ್ತಾರೆ. ನೋಡಿ, ಯು ಪಿ ಎಸ್ ಸಿ ಯಾವತ್ತೂ ನೀವು ಈಗನ್ನೇ ಓದಬೇಕು ಅಥವಾ ಹೀಗೆ ಇರಬೇಕು ಅನ್ನುವಂಥದ್ದು ಏನು ಹೇಳಿಲ್ಲ. ನಂಬರ್ 2, ಫೋಬಿಯಾ ಅಂದರೆ ಭಯ ಅಂತ. ಸ್ಟೂಡೆಂಟಿಗೆ ಯಾವ ಥರ ಇರ್ತದೆ ಅಂದರೆ, ತುಂಬ ಓದಬೇಕಲ್ಲ. ಯಾಕೆಂದರೆ ನೀವು ನೋಡಿ, ಈಗ ಒಂದು ಮಾಸ್ಟರ್ಸ್ ಅಂತ ತಗೊಳ್ಳಿ, ಪ್ರಾಬಬಲಿ 5 ಸಬ್ಜೆಕ್ಟ್ ಇರ್ಬೋದು ಮಾಸ್ಟರ್ಸಲ್ಲಿ, ಎವ್ರಿ 5 to 6 ಸಬ್ಜೆಕ್ಟ್ ಇರ್ತದೆ. ಡಿಗ್ರಿ ಅಂತ ಬಂದಾಗ 7 ಸಬ್ಜೆಕ್ಟ್ ಇರ್ತದೆ. ನಮ್ಮದು ಮೆಕ್ಯಾನಿಕ್ ಸಿಸ್ಟಮ್ ಎಜುಕೇಷನ್ ಆಗಿರೋದ್ರಿಂದ ರಿಪೀಟೆಡ್ ಟೆಲಿಕಾಸ್ಟ್ ಕ್ವಶನ್ಸ್ಗಳನ್ನೇ ಓದಿಕೊಂಡು ಬಂದ ಒಂದು ನಮ್ಮ ಪರಿಬಿಂಬತ್ವ ಇರ್ತದೆ. ಬಟ್ ಇಲ್ಲಿ ಆ ಥರ ಅಲ್ಲ. ಸೊ ಎವ್ರಿಥಿಂಗ್ ಅಂಡರ್ ದ ಸನ್ ಅಂತ ಒಂದು ಕೊಟೇಶನ್ ಮೂಲಕ ತಿಳ್ಕೊಂಡ್ಬಂದು ಅವರಿಗೆ ಭಯ ಆಗಿರುತ್ತದೆ. ಇದು ನಂಬರ್ 2 ಫೋಬಿಯಾ. ನಂಬರ್ 3 ಸ್ಟೇಜಸ್ ಇದೆ ಇಲ್ಲಿ, ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ. ಪ್ರತಿಯೊಂದು ಸ್ಟೇಜಿಗೂ ಅದರದ್ದೇ ಆದಂಥ ಮಹತ್ವ, ಬೇರೆ ಬೇರೆ ವಿಚಾರ ಮಾಡಬೇಕಾಗಿರುತ್ತದೆ. ಡಿಮ್ಯಾಂಡ್ ಅಂತಾರೆ, ಎಕ್ಸಾಮಿನೇಷನ್ ಡಿಮ್ಯಾಂಡ್ ಅಂತ, ಅದು ಗೊತ್ತಿರೋದಿಲ್ಲ. 4ನೇ ಭಯ ಏನು, ಲ್ಯಾಂಗ್ವೇಜ್ ಬ್ಯಾರಿಯರ್. ಈಗ ಒಬ್ಬ ವ್ಯಕ್ತಿ ಡಜನ್ ಮೀನ್ ದಟ್ IIM ಅಲ್ಲಿ ಓದಿದ ಮಾತ್ರಕ್ಕೆ ಸಫಿಸ್ಟಿಕೇಟೆಡ್ ಇಂಗ್ಲೀಷ್ ಬರ್ತದೆ ಅನ್ನುವಂಥದ್ದಲ್ಲ. ಅವರಿಗೆ ನಿಜವಾಗಿ ಸತ್ಯ ಗೊತ್ತಿಲ್ಲ, ಇನ್ನು 2 ಪೇಜ್ 3 ಪೇಜ್ ಬರೀಬೇಕು, ಅಷ್ಟಕ್ಕೆ ನಿಮ್ಮ ವಿಚಾರ ಹೇಗಿರಬೇಕು ಅನ್ನುವಂಥದ್ದು. ಸೊ ಈ ಒಂದು ಫೋಬಿಯಾಗಿಂದ ಸ್ಟೂಡೆಂಟ್ಸು ಲ್ಯಾಕ್ ಆಫ್ ಮೈಂಡ್ ಆಗಿರ್ತಾರೆ. ಮೇನ್ ಆ್ಯಂಡ್ ಕೀ ಪಿಲ್ಲರ್ ಫಾರ್ ದ ಚಾಲೆಂಜಸ್ ಏನು ಗೊತ್ತಾ, ಇಲ್ಲಿ ಟೈಮ್ ಬೌಂಡ್ ಇರೋಗಿಲ್ಲ. ನಿಮ್ಮ ಡಿಗ್ರಿ 3 ವರ್ಷ, 4 ವರ್ಷ ಇಂಜಿನಿಯರಿಂಗ್, 3 ವರ್ಷ ಎನಿ ಡಿಗ್ರಿ, 5 ವರ್ಷದ MBBS ಇರ್ತದೆ. ಮಾಸ್ಟರ್ಸ್ 2 ವರ್ಷ ಇರ್ತದೆ, PGD 1 ವರ್ಷ ಇರ್ತದೆ, ಡಾಕ್ಟ್ರೇಟ್ 5 ವರ್ಷ ಅಥವಾ 3 ವರ್ಷ ಇರ್ತದೆ. ಬಟ್ ಇಲ್ಲಿ ನೀವು ಕ್ಲಿಯರ್ ಆಗುವಾಗ ಅದು ಮುಗೀತದೆ ಅಂತ. ಅದಕ್ಕೆ ಫೋಬಿಯಾ ಅನ್ನುವಂಥದ್ದು. ಈಗ ಇದರಲ್ಲಿ ಸೋಷಲ್ ಕನ್ಸರ್ನನ್ನು ತಗೊಳ್ಳುವ. ಒಂದನೇದು ಸೋಷೋಸ್ಪಿಯರಲ್ಲಿ ನೋಡಿದಾಗ ವಿದ್ಯಾರ್ಥಿಗಳು ಯೂತ್ ಲೈಫ್ ಅಂದರೆ 20 ಆನ್ವರ್ಡ್ಸ್ ಅಥವಾ 21st ಇದೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇನ್ ಯು ಪಿ ಎಸ್ ಸಿ, ಹೌದಲ್ಲ? ಸೊ ಅಲ್ಲಿಗೆ ಬರುವಾಗ ಅವರಿಗೆ ಓದಬೇಕು ಅನ್ನುವ ಛಲ ಇರುತ್ತದೆ. ತದನಂತರ ಇಯರ್ ಬೈ ಇಯರ್ ಹೋಗ್ತಾ ಇದ್ದ ಹಾಗೆ ಸೋಷಲ್ ಸ್ಟ್ಯಾಮಿನಾ ಡಿಕ್ರೀಸ್ ಆಗ್ತದೆ. ಯಾಕೆಂದರೆ ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಆಗಿರುತ್ತದೆ, ಅಥವಾ ಮದುವೆ ಕಾರ್ಯಕ್ರಮಗಳು ವುಮೆನ್ಸಿಗೆ ಅಥವಾ ಮೆನ್ಸಿಗೆ ಕಾಮನ್ ಅಜೆಂಡಾ ಇರುತ್ತದೆ. ಸೊ ಸ್ಪಿಯರ್ ಆಫ್ ಐಡಿಯಾಲಜಿ ಡಿಫ್ರೆಂಟ್ ಇರ್ತದೆ. ಈಗ ಪೇರೆಂಟ್ಹುಡ್ ಬಗ್ಗೆ ಯೋಚನೆ ಮಾಡುವ. ಈಗ ನಿಮಗೆ ಕಲಿಸಿದ್ದಾರೆ ಓದಲಿಕ್ಕೆ, ಅದನ್ನು ಸದುಪಯೋಗಗೊಳಿಸಿ ಅನ್ನುವಂಥದ್ದು. ಬಟ್ ನೆಕ್ಸ್ಟ್ ಇಯರ್ ಇದೇ ಥರ ನಿಮಗೆ ಇಲ್ಲಿಯೇ ಇರಿಸಿ ಓದಿಸ್ತಾರ ಅನ್ನುವಂಥದ್ದು ಒಂದು ಚಾಲೆಂಜಿಂಗ್. ಆಮೇಲೆ ನಾವು ಒಂದು ಮೂವಿಯನ್ನು ಒಂದೇ ಸಲ ನೋಡ್ತೀವಿ ಅಲ್ಲ, 2 ಸಲ ಕೇಳೋದಿಲ್ಲಲ್ಲ. ಹಾಗೆ ಇದು ಕೂಡ ಯಾವತ್ತೂ ಒಂದು ಸಲ ಕೇಳಿದ್ದನ್ನು ಸದುಪಯೋಗಗೊಳಿಸಿದ್ರೆ ಮಾತ್ರ ನಿಮಗೆ ಅದು ಲಾಂಗ್ ಲಾಸ್ಟಿಂಗ್ ಆಗಿ ಉಳಿತದೆ. ಪದೇ ಪದೇ ಕೇಳಲಿಕ್ಕಾಗೋದಿಲ್ಲ ನೀವು ಬಂದರೂ ಕೂಡ ಅನ್ನುವಂಥದ್ದು ಸ್ಟೂಡೆಂಟಿನ ಫೋಬಿಯಾ. ಈ ಫೋಬಿಯಾಗಳನ್ನೆಲ್ಲ ನಾವು ಡಿಸ್ಲೊಕೇಟ್ ಮಾಡುವ ಇವತ್ತಿನ ಸೆಷನ್ ಮೋಟಿವೇಶನ್ ಸೆಷನ್ ಮಾತ್ರವಲ್ಲ, ಆ್ಯಕ್ಚುಯಲ್ ರಿಯಾಲಿಟಿ ಆಫ್ ದ ಯು ಪಿ ಎಸ್ ಸಿ. ನಂಬರ್ 1, ಸ್ಟೂಡೆಂಟ್ ಬರುವಾಗ ನನಗೇನು ಗೊತ್ತಿಲ್ಲ ಅಂದ್ಕೊಂಡು ಬರೋದು ಚಂದ, ಅದೆಲ್ಲ ಚಂದ. ಬಟ್ ನಾನು ಏನು ಮಾಡಬೇಕು, ಯಾವ ನಿಟ್ಟಿನಲ್ಲಿ ಮಾಡಬೇಕು, ಯಾವಾಗ ನನ್ನ ಎಕ್ಸಾಮಿನೇಷನ್ ಅಂತ ಕ್ಲಾರಿಟಿ ಇರಬೇಕು. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಮೇ ಅಲ್ಲಿ ಎಕ್ಸಾಮ್ ಇರ್ತದೆ. ಸೊ ಜನವರಿಯಲ್ಲಿ ಎನ್ರೋಲ್ ಆಗಿರ್ತಾರೆ ಒಬ್ಬ ವ್ಯಕ್ತಿ ಆಫ್ಟರ್ ಮಾಸ್ಟರ್ ಡಿಗ್ರಿ ಅಂತ ಕಂಡುಕೊಳ್ಳಿ.
ಅವ ಬರೀ ಪ್ರಿಲಿಮ್ಸಿಗೆ ಫೋಕಸ್ ಮಾಡ್ತಾನೆ, ಪ್ರಿಲಿಮ್ಸ್ ಕ್ಲಿಯರ್ ಆಗುತ್ತೆ. ಬಾಕಿ 3 ಮಂತ್ ಅವ ಡೆಡಿಕೇಟೆಡ್ಲಿ ಅಲಾಂಗ್ ವಿತ್ ದಿ ಫ್ರೆಂಡ್ಸ್ ಹೆಲ್ಪ್, ಕೋಚಿಂಗ್ ಇನ್ಸ್ಟಿಟ್ಯೂಷನ್ನಿನ ನೋಟ್ಸಿನ ಹೆಲ್ಪ್ ಅಥವಾ ಟಾಪರ್ ಆಗಿರುವವರ ನೋಟ್ಸಿನ ಹೆಲ್ಪ್ ತಗೊಂಡು ಮೇನ್ಸ್ ಕ್ಲಿಯರ್ ಆಗ್ತಾರೆ. ಆಮೇಲೆ ಇಂಟರ್ವ್ಯೂ ಎಲ್ಲರಿಗೂ ಸಬ್ಜೆಕ್ಟಿವ್ ಇನ್ ನೇಚರ್, ನಿಮ್ಮ ಬ್ಯಾಕ್ಗ್ರೌಂಡ್, ನಿಮ್ಮ ಎಮೋಷನ್, ನಿಮ್ಮ ಇಂಟೆಲಿಜೆನ್ಸ್ ಅದನ್ನು ಗ್ಯಾದರ್ ಮಾಡ್ತದೆ ಅಂತ. ಸೊ ಈಗ ಈ ವ್ಯಕ್ತಿ ಒಂದು ಎಕ್ಸಾಂಪಲ್, ಅವ ಕ್ಲಿಯರ್ ಮಾಡಿಕೊಂಡು ಹೋದ. ಇನ್ನೊಬ್ಬ ವಿದ್ಯಾರ್ಥಿ 1 ವರ್ಷ ಸತತವಾಗಿ ಕೋಚಿಂಗನ್ನು ಅಟೆಂಡ್ ಮಾಡಿರ್ತಾರೆ, ಆದರೆ ಒಂದು ಭಯ ಇರ್ತದೆ, ನನ್ನ ಕೈಲಾಗುವುದಿಲ್ಲ. ಇಲ್ಲಿ ವ್ಯತ್ಯಾಸ ಏನು? ಬಂದದ್ದನ್ನು ಸ್ವೀಕಾರ ಮಾಡಿದ ಹುಡುಗ ಅವ, ಇಲ್ಲಿ ಚಿಂತನೆಯಿಂದ ಸ್ವೀಕಾರ ಮಾಡುವ ಹುಡುಗಿ ಅಥವಾ ಹುಡುಗ ಇವನು, ಹೌದಾ? ಸೊ ನಂಬರ್ 1, ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಏನು ಪಾಯಿಂಟ್ ನಂಬರ್ 1 ಏನು? ಜಾಸ್ತಿ ತಲೆ ಕೆಡಿಸ್ಕೊಳ್ಬಾರ್ದು. ದಟ್ ಮೀನ್ಸ್ ಹೆಡ್ ವೆಯ್ಟ್ ಇರಬಾರ್ದು. ಹೆಡ್ ವೆಯ್ಟ್ ಲೆಸ್ ಅಂತ ಕರೀತಾರೆ ಇದನ್ನು. ಈ ಹೆಡ್ ವೆಯ್ಟ್ 2 ಥರ ಇದೆ. ಒಂದು ಈಗೋ, ಲಸ್ಟ್, ಜಲಕಿ. ಹೌದು, ನಾನು 2015 ಟಾಪರ್ ಟೀನಾ ಡಾಬಿ, ತದನಂತರ 2016 ನಂದಿನಿ KR, ತದನಂತರ ಎಷ್ಟೊಂದು ಜನ ಫಸ್ಟ್ ಟಾಪರ್ ಬಂದಿದ್ದಾರೆ. ವಿಮರ್ಶೆ ಮಾಡಬೇಕು, ಯಾವತ್ತೂ ವಿಮರ್ಶೆ ಮಾಡಬೇಕು. ಯಾವ ಕಾನ್ಸೆಪ್ಟ್, ಈಗ ನಿಮಗೆ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಕಷ್ಟ ಇದೆ, ನಿನಗೆ ಎಕನಾಮಿಕ್ಸ್ ಕಷ್ಟ ಇದೆ, ನಿಮಗೆ ಎನ್ವಿರಾನ್ಮೆಂಟಲ್ ಕಷ್ಟ ಇದೆ, ಡೆಡಿಕೇಟ್ ಯುವರ್ ಸೆಲ್ಫ್ ಟು ಡಿಲ್ ದ ಥಿಂಗ್ಸ್ ಇನ್ ಅ ವೇ ಇಟ್ ನೀಡ್ ಟು ಬಿ. ಅಷ್ಟೇ ಇದರ ಅರ್ಥ. 3ನೇದು, ಸೊ ಈ 1ನೇ ವಿಚಾರದಲ್ಲಿ 3ನೇದು ಹೆಡ್ ವೇಟ್ ಅಂತಂದರೆ ಏನು ಗೊತ್ತಾ? ಪಕ್ಕದ ವಿದ್ಯಾರ್ಥಿ BCom ಓದಿರ್ತಾರೆ, ಈಗ ಅವರ ಪಕ್ಕ ಕೂತಿರುವವರು MBBS ಓದಿರ್ತಾರೆ. ಮನಸ್ಸಿಗೆ ಹೇಗೆ ಬರಬೇಕು, ನಾನು ಮತ್ತು ಅವರು ಒಂದೇ ಅನ್ನುವಂಥದ್ದು. ಪ್ರಾಬ್ಲಮ್ ಏನಾಗುತ್ತೆ, ಎಕ್ಸಾಮಿನೇಷನ್ 9 o'clock ಸ್ಟಾರ್ಟ್ ಆಗುತ್ತೆ. ಯೂಶಲ್ ಫೆನಾಮಿನಾ 9 to 12 ಪ್ರಿಲಿಮ್ಸ್ ಇರ್ತದೆ. ನೀವು BCom ಓದಿದ್ದೀರಿ, ನಿಮ್ಮ ಹಿಂದಿನವರು BA, ಅವರು IIT, ಇವರು MBBS, ಎಲ್ಲರೂ ಒಟ್ಟಿಗೆ ಎಕ್ಸಾಮ್ ಬರೀತಿರಲ್ಲ. ಫೋಬಿಯಾ ಎಲ್ಲಿರ್ತದೆ ಗೊತ್ತಾ? ಹಿ ನೋ ಸಮಥಿಂಗ್ ಬೆಟರ್ ದ್ಯಾನ್ ಮೀ ಅಂತ ಚಿಟ್ ಮಾಡ್ತಾರಲ್ಲ, ಆವಾಗ ನಿಮ್ಮ ಮೋಟಿವೇಶನ್ ಡೌನ್ ಆಗುತ್ತೆ. ಯಾಕೆಂದರೆ ನನಗದು ಗೊತ್ತಿಲ್ಲಲ್ಲ ಅನ್ನುವಂಥದ್ದು. ಮ್ಯಾಟರ್ ಏನಿದೆ ಗೊತ್ತಾ? ನಿಮ್ಮ A4 ಶೀಟ್ ಆಫ್ ಮೇನ್ಸ್ ಆಗಿರ್ಬೋದು, ಪ್ರಿಲಿಮ್ಸಿನ ಪೇಪರ್ ಆಗಿರ್ಬೋದು, ಅದರಲ್ಲಿ ನೀವು ಪ್ರತಿ ಕ್ವಶ್ಚನ್ನಿಗೆ ನನಗೇನು ಗೊತ್ತು ಅನ್ನೋದನ್ನು ಯೋಚನೆ ಮಾಡ್ತೀರಲ್ಲ, ಆಗ ನೀವು ಗೆದ್ದಾಗೆ. ಇಲ್ಲಿ ನೀವು ಪ್ರತಿ ಕ್ವಶ್ಚನ್ ಎಷ್ಟು ನಿಮಿಷ ಸಾಲ್ವ್ ಮಾಡ್ತೀರಿ? 1 ನಿಮಿಷ ಸಾಲ್ವ್ ಮಾಡ್ತೀರಿ, ಸರಿ? 1 ನಿಮಿಷ ಸಾಲ್ವ್ ಮಾಡ್ತೀರಿ. 1 ನಿಮಿಷದಲ್ಲಿ ಫಸ್ಟ್ ಕ್ವಶ್ಚನ್ ನೋಡುವ ಮುಂಚೆ ನಿಮ್ಮ ಮನಸ್ಸು ನನಗಿದು ಗೊತ್ತಿದೆ, ನಾನಿದನ್ನು ಮಾಡ್ತೇನೆ, ಅದು ನೀವು ಅನಾಲಿಸಿಸಲ್ಲಿ ಮಾಡಿ, ಅಥವಾ ವರ್ಡ್ ಅನಾಲಿಸಿಸಲ್ಲಿ ಮಾಡಿ, ಅಥವಾ ಸ್ಟೇಟ್ಮೆಂಟ್ ಅನಾಲಿಸಿಸಲ್ಲಿ ಮಾಡಿ, ಇಲ್ಲ ಆ ವಿಚಾರ ನಿಮಗೆ ಗೊತ್ತಿರ್ಬೋದು, ಇಲ್ಲ ಬೈ ಲಕಿಲಿ ನೀವು ಎಲ್ಲೋ ಕೇಳಿರ್ಬೋದು. ಅಪ್ಲಿಕೇಶನ್ ಮಾಡಲಿಕ್ಕೆ ಒಂದು ಮೋಟಿವೇಶನ್ ಬೇಕು, ಅದು ನಿಮಗೆ ಈಗಿನ ಅನ್ನೋದು ವೈಟಲ್ ರೋಲ್ ಟು ಪ್ಲೇ. 1 ನಿಮಿಷವನ್ನು 100% ತನಕ ತಗೊಳ್ಳಿ, ಓಕೆ? ಅದರಲ್ಲಿ 20% ನಿಮ್ಮ ಮೋಟಿವೇಶನ್ ಇದ್ದರೆ ಮಾತ್ರ ನೀವು ಇನ್ ಆಗ್ತೀರಾ. ಆ್ಯಂಡ್ ಅನದರ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನು ಗೊತ್ತಾ? ನೀವು ಪ್ರಿಲಿಮ್ಸ್ ಹಾಲಲ್ಲಿ ಕೂತಿರ್ತೀರಿ, ಕೂತಿದ್ದಾಗ ನಿಮ್ಮ ತಲೆಯಲ್ಲಿ ಈ ಹಿಂದೆ ನಾನೇನೂ ಓದಿಲ್ಲಲ್ಲ, ನಾನೇನು ಮಾಡಲಿಕ್ಕಾಗಿಲ್ಲಲ್ಲ, ಇವತ್ತು ಚೆನ್ನಾಗಿ ಮಾಡ್ಬೋದಾಗಿತ್ತು ಅನ್ನುವ ಬೇಸರ, ಮತ್ತು 9 ರಿಂದ 11 ಎಕ್ಸಾಮ್ ಮುಗೀತದೆ, 11 ಗಂಟೆ 1 ನಿಮಿಷದ ತದನಂತರ ನನ್ನ ಕತೆ ಏನು ಅನ್ನುವಂತಹ ಒಂದು ಆಲೋಚನೆ, ಇದು ನಿಮ್ಮನ್ನು ಕಿಲ್ ಮಾಡ್ತದೆ ಎಕ್ಸಾಮಿನೇಷನಲ್ಲಿ. ಅದಕ್ಕೆ ಎಂಟಿ ಮೈಂಡ್ ಡೆವಿಲ್ಸ್ ವರ್ಕ್ಶಾಪ್ ಅಂತ ಕರೆಯೋದು. ಸೊ ಎಂಟಿ ಮೈಂಡನ್ನು ಖಾಲಿ ಬಿಟ್ಟರೆ ನಿಮಗೆ ನೆಗೆಟಿವು ಕೂತ್ಕೋತದೆ, ಪಾಸಿಟಿವು ಕೂತ್ಕೋತದೆ. ಸೊ ಎಂಟಿ ಮೈಂಡನ್ನು ಪಾಸಿಟಿವ್ ಮಾಡ್ಕೊಳ್ಳೋದು ಹೇಗೆ ಅಂದರೆ 20% ಮೋಟಿವೇಶನ್. ನಿಮಗೆ ಗೊತ್ತಾ, MBBS ಓದಿದ್ನಿ, ಇನ್ನೊಂದು ಓದಿದ್ನಿ, ಡಾಕ್ಟ್ರೇಟೇ ಆಗಿದ್ನಿ, ಅವ ಕೂಡ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಬಂದಿದ್ದಾನೆ ಅಂದರೆ ನೀವು ಕೂಡ ಅಷ್ಟೇ ಕೆಪಬಿಲಿಟಿ ಇದ್ದೀರಿ. ಒನ್ಲಿ ಥಿಂಗ್, ಈ 20% ಕೊರತೆ. ಆ್ಯಂಡ್ ಅವನಿಗೂ ಕೂಡ ರಿಮೈನಿಂಗ್ ಕ್ವಶ್ಚನನ್ನು ನೋಡಿದಾಗ ಅನಾಲಿಸಿಸ್ ಮಾಡಲಿಕ್ಕೆ ಕಷ್ಟ ಆಗಿರ್ತದೆ. ಯಾಕೆಂದರೆ ಅಲ್ಲಿ ಕೊಡಗು 100 ಕ್ವಶ್ಚನ್ ಕೊಡ್ತಾರೆ. ಆ 100 ಕ್ವಶ್ಚನಲ್ಲಿ 20 ಕ್ವಶ್ಚನ್ನು ಎಲ್ಲರಿಗೂ ಗೊತ್ತಿರೋದು, ಉಳಿದ 20 ಕ್ವಶ್ಚನ್ ಯಾರಿಗೂ ಗೊತ್ತಿಲ್ಲ. ಆ್ಯಂಡ್ ಉಳಿದ 60 ಕ್ವಶ್ಚನ್ ಏನಿದೆ ಅದರಲ್ಲಿ
ನೀವು 50 ಕ್ವಶನನ್ನು ನೀವೇ ಅನಾಲಿಸಿಸ್ ಮಾಡಬೇಕು. ಈ 50 ಕ್ವಶನಿನ ಅನಾಲಿಸಿಸ್ ಈ ಒಂದು 20% ಮೋಟಿವೇಶನ್ ಇದ್ದರೆ ಮಾತ್ರ. ಇದು ಸತ್ಯ. ಇದು ಆ್ಯಕ್ಚುಲ್ ಎಕ್ಸಾಮಿನೇಷನ್ ಬರೆದಿರೋರು ಕೇಳಿ ಇದನ್ನು ಕೂಡ ಹೇಳ್ತಾರೆ. ಆ್ಯಂಡ್ ನಂಬರ್ 2, ಈಗ ಪೇಪರ್ ಸ್ಟ್ಯಾಂಡರ್ಡ್ಸ್ ಮೇಲೆ ಡಿಪೆಂಡ್ ಆಗಿರ್ತದೆ. ಪ್ರಿಲಿಮ್ಸ್ ಪೇಪರ್ ನಾನು ಹೇಳೋದು ಕೆಲವೊಂದು ಈಗ ಸೆಟ್ ಎ ಬಿ ಸಿ ಡಿ ಅಂತ ಇದೆ. ಸೆಟ್ ಎ ಒಬ್ಬರಿಗಿದೆ, ಬಿ ಇದೆ, ಸಿ ಇದೆ, ಡಿ ಇದೆ. ಸೆಟ್ ಎ 25 ಕ್ವಶನ್ ಟಫ್ ಇದ್ದರೆ ಓ ಮೈ ಗಾಡ್ ಈ ಪೇಪರ್ ಟಫ್ ಇದೆ ಅಂತ ಯೋಚನೆ ಮಾಡೋದಲ್ಲ, ಅಲ್ಲಿ ಡೌನ್ಫಾಲ್ ಆಗ್ತೀರಿ. ನೀವೇನು ಮಾಡಬೇಕು, 25 ಸೆಟ್ಟಿಗೆ ಅಂತಂದರೆ 4 ಸೆಟ್ ಬರುತ್ತೆ, ಎ ಬಿ, ಅವಾಗೆಲ್ಲ 25 25 25 25 25 25 25 ಹೌದಾ? ಇದರಲ್ಲಿ ಯಾವ ಸೆಟ್ ನಿಮಗೆ ಹೀಗಿದೆ, ಪ್ರಾಬಬಲಿ ಯು ಚೂಸ್ ಇಟ್ ವಿಚ್ ಇಸ್ ಎ ರೈಟ್ ಪಾರ್ಟ್. ಸ್ಪೆಂಡ್ 3 minutes, ಓಕೆ, ಇಟ್ಸ್ ನೋ ವೇರ್. 3 minutes ಸ್ಪೆಂಡ್ ಮಾಡಿ ಅದನ್ನು ಡೀಲ್ ಮಾಡಿ. ಅದಕ್ಕೆ ಏನು ಮಾಡ್ತಾರೆ, ಅನಾಲಿಸಿಸಲ್ಲಿ ಕೆಲವೊಬ್ಬರು ಇದನ್ನು ಪ್ರಿಸ್ಕ್ರೈಬ್ ಮಾಡ್ಬೋದು, ಬಟ್ ಅದು ಸಬ್ಜೆಕ್ಟಿವ್ ಇನ್ ನೇಚರ್ ಆಫ್ ಯುವರ್ ಸೆಲ್ಫ್. ಹೇಗೆ ಅಂದರೆ 100 ಕ್ವಶನ್ ಇರ್ತದೆ, ಫಸ್ಟು ತನಗೇನು ಗೊತ್ತು ಅದನ್ನು ಸಾಲ್ವ್ ಮಾಡ್ತಾರೆ, ಅಪ್ರಾಕ್ಸಿಮೇಟ್ಲಿ 28 ಕ್ವಶನನ್ನು ಸಾಲ್ವ್ ಮಾಡ್ತಾರೆ. ಅದು 15ಕ್ಕೂ ಇಳಿಬೋದು. ತದನಂತರ ಅನಾಲಿಸಿಸ್ ಮಾಡ್ತಾರೆ, ನನಗೇನು ಗೊತ್ತಿಲ್ಲ ಅನ್ನುವ ಕ್ವಶನ್ನು ಪ್ರಾಬಬಲಿ ಈಗ 40 ಕ್ವಶನ್ ಆಗಿರಬಹುದು. ಅದಾದ ಮೇಲೆ ನಿಮಗೆ ಉಳಿವಿಗೆ 10 ನಿಮಿಷ, ಇಲ್ಲಿ ನೀವು ತೊಗೊಳ್ತಾ ಇರೋದು 45 ನಿಮಿಷ, ಇಲ್ಲಿ ನೀವು ತೊಗೋತಾ ಇರೋದು ಅಪ್ರಾಕ್ಸಿಮೇಟ್ಲಿ 35 ನಿಮಿಷ, ಇಲ್ಲಿರೋದು 10 ನಿಮಿಷ. ಈ 10 ನಿಮಿಷದಲ್ಲಿ 2 ಕ್ವಶನ್ ಸಾಲ್ವ್ ಮಾಡಿದರೆ ಹೆಚ್ಚು. ಸೊ ಇದು ಒಂದು ಮೆಥಡ್. ಯಾಕೆ ಇದನ್ನು ಮಾಡ್ತಾರೆ? ಯೂಶ್ವಲಿ ಇದು ಮಾಡುವ ಒಂದು ಮೆಥಡ್. ಯಾಕೆ ಇದನ್ನು ಮಾಡ್ತಾರೆ ಅಂತಂದರೆ ಅವರಿಗೆ ಶೋರ್ ಇರೋದಿಲ್ಲ ಅಲ್ವಾ? ಸೊ ನಿಮಗೂ ಶೋರ್ ಇರೋದಿಲ್ಲ. ದಿಸ್ ಈಸ್ ಒನ್ ಎಕ್ಸಾಂಪಲ್ ಟು ಡಿಮೋಟಿವೇಟ್ ಯುವರ್ ಸೆಲ್ಫ್. ಡಿಮೋಟಿವೇಟ್ ಯಾಕೆ ಆಗ್ತಾರೆ ಆನ್ ಪರ್ಟಿಕ್ಯುಲರ್ ಎಕ್ಸಾಮಿನೇಷನ್. ನಂಬರ್ 3 ಅಂತ ಬರೋದಾದರೆ ರಿಯಾಲಿಟಿ ಆಫ್ ದ ಎಕ್ಸಾಮಿನೇಷನ್ ಮೇನ್ಸಿಗೆ ಬೇರೆ ಇರ್ತದೆ, ಪ್ರಿಲಿಮ್ಸಿಗೆ ಬೇರೆ ಇರ್ತದೆ. UPSC ಸ್ಪಿಯರನ್ನು ಮಾತಾಡೋದಾದರೆ ಈಗ ಮೇನ್ಸಿಗೆ ಏನಾಗುತ್ತೆ ಅನ್ನುವಂಥದ್ದನ್ನು ನೋಡುವ. ನೋಡಿ, ಮೇನ್ಸಿಗೆ ನೀವು ಗೋ ವಿತ್ ದಿ ಮೇನ್ಸ್. ಈಗ ನೋಡಿ, ನಿಮ್ಮ ಪೇಪರ್ ಡಿಮ್ಯಾಂಡ್ ಜೊತೆಗಿರ್ತದೆ. 20 ಕ್ವಶನ್ನಿನ ಡಿಮ್ಯಾಂಡ್. ನಿಮಗೆ ಒಂದು ಸತ್ಯ ಹೇಳ, 20 ಕ್ವಶನಲ್ಲಿ 1ರಿಂದ 10 ಕ್ವಶನ್ 10 ಮಾರ್ಕರ್ ಇರ್ಬೋದು, ಅಥವಾ 11ರಿಂದ 20 ಕ್ವಶನ್ 15 ಮಾರ್ಕರ್ ಇರ್ಬೋದು. ಓಕೆ, ಐ ಅಗ್ರಿ ವಿತ್ ದಿಸ್. ಏನು ಇಂಪಾರ್ಟೆಂಟು, ನಿಮ್ಮ ನಾಲೆಜಾ? ಅಲ್ಲ, ನಿಮಗೆ ಈ ಒಂದು 2 ಪೇಜ್ ಬರೀತೀರಿ ಅಥವಾ 3 ಪೇಜೇ ಬರೀತೀರಿ. ಸ್ಟಾರ್ಟಿಂಗ್ ನೀವು ಕೈ ಇಡ್ತೀರಲ್ಲ ಪೆನ್ನಿಗೆ, ಇಟ್ಟಾಗ ನಿಮ್ಮ ಮನಸ್ಸಲ್ಲಿ ಒಂದು ಡ್ರೈವ್ ಫೋರ್ಸ್ ಹೋಗ್ತದೆ. ಈಗ ಎಕ್ಸಾಂಪಲ್ ಐ ವಿಲ್ ಟೇಕ್ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್. ಓಕೆ, ಈಗೊಂದು ಕ್ವಶನಿಗೆ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ. ಸೊ ನಿಮಗೆ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ನಿಮಗೆ ಗೊತ್ತಿದೆ ಅಂದರೆ ಎಲ್ಲರಿಗೂ ಗೊತ್ತಿರ್ತದೆ, ಬಿಕಾಸ್ ಹಿ ಆಲ್ಸೋ ಕ್ಲಿಯರ್ ದ ಪ್ರಿಲಿಮ್ಸ್. ಓಕೆ, ಈಗ ಈ ಲೈನ್ ಸ್ಟಾರ್ಟಾಗಿ ಇಲ್ಲಿ ಎಂಡ್ ಆಗೋ ಅಷ್ಟರಲ್ಲಿ ನೀವು ಯಾವ ಬ್ಯೂಟಿಫುಲ್ ಪಾಯಿಂಟನ್ನು ಹಾಕ್ತೀರಿ ಅನ್ನೋದು ಮಾತ್ರ ಯೋಚನೆ ಮಾಡಿದ್ರಾ ನೀವು ಗೆದ್ರಿ ಅಂತ. ಯೂಶ್ವಲಿ ಏನಾಗುತ್ತೆ, ಈ ಒಂದು ಕ್ವಶನ್ ಡೈರೆಕ್ಟಾಗಿ ಕೊಡೋದಿಲ್ಲ. ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಕೊಟ್ಟರು ಕೊಡ್ಬೋದು, ಕೊಡಲಿಲ್ಲ ಅಂದರೆ ಈಗ ಕಾಪ್ ಕಮಿಕ್ 29 ಆಗ್ತಾ ಇದೆ. ಓಕೆ, ಬಾಕುವಲ್ಲಾಗಿತ್ತು, ಈಗ ಬೇರೆ ಕಡೆ ಆಗುತ್ತೆ. ಅವರು ಅಸೆಸ್ಮೆಂಟ್ ಕೊಟ್ಟಿದ್ದಾರೆ, ಕಾರ್ಬನ್ CO2 ಎಮಿಷನ್ ಜಾಸ್ತಿ ಆಗಿದೆ 1.5 ಡಿಗ್ರಿ ಸೆಲ್ಸಿಯಸ್ ಅಂತ. ಅದನ್ನು ಕಡಿಮೆ ಮಾಡಲಿಕ್ಕೆ ಎಂತೆಂತ ಮಾಡಬೇಕು ಅನ್ನುವಂಥದ್ದು. ಇಲ್ಲಿ ನೋಡಿ ಚಾಲೆಂಜಸ್. ಇವಾಗ ಇದನ್ನು ಸ್ಟಾರ್ಟ್ ಮಾಡ್ತೀರಲ್ಲ, ನಿಮಗೀಗ ಹೊಲಿಕು ಪಟ್ಟಂತ ಹಾಕಿದ್ದೀರಿ. ಯಾವಾಗ ನೀವು ಇನ್ನು ಬಳಿಕ ನೆಕ್ಸ್ಟ್ ಏನು ಹಾಕಬೇಕು ಅಂತ ತಲೆ ಯೂಸ್ ಮಾಡಬೇಕು. ಏನಾಗುತ್ತೆ ಮ್ಯಾಟರ್, ಇಲ್ಲಿ ಕ್ವಶನ್ ಇರ್ತದೆ, 1 ಲೈನ್ 2 ಲೈನ್ 3 ಲೈನ್. ಅದರಲ್ಲಿ A B C ಅಂತ ಇರ್ತದೆ, ಅಂದರೆ ಸಪಾರ್ಟ್. ಐ ಆಮ್ ನಾಟ್ ಆಸ್ಕಿಂಗ್ ಅಬೌಟ್ ದ ಎಥಿಕ್ಸ್. ಓಕೆ, ಇಟ್ಸ್ ಎ ಜನರಲ್ ಕ್ವಶನ್. ಅದರಲ್ಲಿ ಸಪಾರ್ಟ್ EIA ರೋಲ್ ಈ ಕಡೆಗೆ, ಎಲಿಮೆಂಟ್ಸ್ ಆಫ್ EIA ಹೇಳಿ, ಚಾಲೆಂಜಸ್ ಆಫ್ EIA, ಸೊಲ್ಯೂಷನ್ ಹೇಳಿ. ಓಕೆ, 4 ಪಾರ್ಟ್ ಅಡ್ರೆಸ್ ಮಾಡಬೇಕು 3 ಪೇಜಲ್ಲಿ. ಅಂದರೆ ನೀವು ಪಾರ್ಟನ್ನು ಫೋಕಸ್ ಮಾಡಬೇಕಾ, EIA ಬಗ್ಗೆ ಫೋಕಸ್ ಮಾಡಬೇಕಾ? EIA ಬಗ್ಗೆ ಫೋಕಸ್ ಮಾಡಿದರೆ ನಿಮಗೆ ಆನ್ಸರ್ ಬರೀಲಿಕ್ಕೆ ಆಗೋದಿಲ್ಲ. ಫಸ್ಟ್ EIA ಬ್ಯೂಟಿಫುಲ್ ಪಾಯಿಂಟ್ ಏನಿದೆ ಪಟ್ಟಂಕ ಹಾಕಿ. ನೆಗೆಟಿವ್ ಅವರು ಡಿಸ್ಕಸ್ ಅಂತ ಕೇಳಿದರೆ ನೆಗೆಟಿವ್ ಪಾಸಿಟಿವ್ ಬರೀಬೇಕು, ಅಥವಾ ಅದೆಲ್ಲ ಕರೆಕ್ಟ್. ಎಕ್ಸ್ಪ್ಲನೇಷನ್ ಅಂದರೆ ನೆಗೆಟಿವ್ ಪಾಸಿಟಿವ್, ಕಾಗಸ್ ಕೂಡ ಬರೀಬೇಕು, ಅದೆಲ್ಲ ಟೆಕ್ನಿಕ್.
ಈಗ ನಿಮ್ಮ ಮನಸ್ಸಲ್ಲಿ ಫಸ್ಟು ಓದಬೇಕಾಗಿರೋದು ಮೋಟಿವೇಶನ್. ನಾನು 20 ಕ್ವಶನನ್ನು ಸರಿ ಮಾಡ್ತೀನಿ ಅನ್ನುವ ಕೆಪಾಸಿಟಿ ಬರೋದು ನಿಮ್ಮ ಕೈಯಲ್ಲ, ನಿಮ್ಮ ಮನಸ್ಸಲ್ಲಿ. ನಂಬರ್ 1. ನಂಬರ್ 2, ನೀವು ಪೇಪರ್ 1 ಪೇಪರ್ 2 ಬೆಳಿಗ್ಗೆ ಒಂದು ಮಧ್ಯಾಹ್ನ ಒಂದು ಬರೀತೀರ. ಸೊ ಬೆಳಿಗ್ಗೆ GS2 ಇದ್ದರೆ ಸಾಯಂಕಾಲ GS3 ಇರ್ತದೆ, ಬೆಳಿಗ್ಗೆ GS1 ಇದ್ದರೆ ಸಾಯಂಕಾಲ GS2 ಇರ್ತದೆ, ಆ ಥರ. ಓಕೆ, ಒಂದು ದಿನದಲ್ಲಿ 2 ಪೇಜ್ ಅಂದರೆ 2 ಪೇಪರ್ ಅಂದರೆ ನೀವು 40 ಕ್ವಶನನ್ನು ಬರೀತೀರ, ಕಂಟಿನ್ಯೂಸ್ಲಿ ಬರೀತೀರ, ಹೌದಾ? ಅಂದರೆ ಸ್ಟಾರ್ಟಿಂಗ್ ಇಫ್ ಯು ಕಾನ್ಸಂಟ್ರೇಟ್ 9 o'clock 12 o'clock ಒಂದು ಪೇಪರು, ಅದಾದಮೇಲೆ ಮತ್ತೆ ಸ್ಟಾರ್ಟಿಂಗ್ 2 o'clock 5 o'clock ಒಂದು ಪೇಪರು, ಹೌದಾ? ಸೊ ಇವಾಗ ಏನಾಗುತ್ತೆ, ಡ್ರೈವ್ ಫೋರ್ಸ್ ಮಾತ್ರ ನಿಮಗೆ ಕೆಪಲರಿ ಆ್ಯಕ್ಷನಲ್ಲಿ ಇರೋದು. ಎಷ್ಟೋ ಜನ ಹೇಳ್ತಾರೆ, ಈಗ ಐ ವಿಲ್ ಗಿವ್ ಯು ಅನ್ ಎಕ್ಸಾಂಪಲ್. ಇವಾಗೇನು IPS ರೈಟ್ ನಾವು, ಅವರೀಗ IPS ಆಗಿದ್ದಾರೆ, ವಿಜಯ್ ಅಂತ ಅವ್ರ ಹೆಸರು. 2018 ಹಿ ಕ್ಲಿಯರ್ UPSC. ಓಕೆ, ನೋಟ್ಸ್ ಆಗಿರಲಿಲ್ಲ. ಕಂಟೆಂಟ್ ಇಂಪಾರ್ಟೆಂಟ ಅನ್ನೋದು ಹೌದು, ಕಂಟೆಂಟ್ ಇಂಪಾರ್ಟೆಂಟ್. ಅದಕ್ಕೂ ಮುಂಚೆ ಏನು ಇಂಪಾರ್ಟೆಂಟ್, ಮನಸ್ಸು ಇಂಪಾರ್ಟೆಂಟು. ನಾನು ಯಾವುದೇ ಕ್ವಶನನ್ನು ಬರೀತೀನಿ ಅನ್ನುವಂಥದ್ದು. ಅದಕ್ಕೆ ಏನು ಮಾಡಬೇಕು, ಈಗ ಮೆಂಟಲ್ ಆನ್ಸರ್ ರೈಟಿಂಗ್ ಅನ್ನುವಂಥದ್ದು ಅಥವಾ ದಂಶರಾಸ ನಾವು ಕ್ಲಾಸಲ್ಲಿ ಮಾಡ್ತಿದ್ದೀವಲ್ಲ, ಆ ಥರ. ಇದರಲ್ಲಿ ನಮಗೇನಾಗುತ್ತೆ, ನಮ್ಮ ಮನಸ್ಸಿಗೆ ಒಂದೊಂದು ಪಾಯಿಂಟ್ ಬೀಳ್ತಾ ಹೋಗ್ತದೆ. ಯಾವಾಗ ನನ್ನ ಮನಸ್ಸಲ್ಲಿ ನಾನು ಮಾಡ್ತಾಯಿದ್ದೀನಿ ಆಗುತ್ತೆ ನನಗೆ ಅನ್ನುವಂಥದ್ದು ನನ್ನ ಮನಸ್ಸಿಗೆ ನಾನು ಹಾಕ್ಕೊಂಡೆ ಪ್ರತಿದಿನ ಆರಾಮ್ಸೆ ನಾನು ಇದನ್ನು ಬರೀತೀನಿ. ಆ್ಯಂಡ್ ನನಗೆ ಇಫ್ ಯು ನೋ, ನೀವು ಎಷ್ಟು ಬ್ಯೂಟಿಫುಲ್ಲಾಗಿ ಪ್ರೆಸೆಂಟ್ ಮಾಡಿದ್ದೀರಾ ಅನ್ನೋದ್ರ ಮೇಲೆ ನಿಮ್ಮ ರ್ಯಾಂಕ್ ಇದೆ ಹೊರತು EIA ಬಗ್ಗೆ ನಿಮ್ಮ ರ್ಯಾಂಕ್ ಇಲ್ಲ ಅಲ್ಲಿ. ಇಫ್ ಯು ಕ್ಲೋಸ್ಲಿ ಅಬ್ಸರ್ವ್, ಎಲ್ಲರೂ ಬರೀತಾರೆ. ಆ್ಯಂಡ್ ಯು ನೋ ವಾಟ್, ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅನ್ನುವ ಕಾನ್ಸೆಪ್ಟ್ ಸಿವಿಲ್ ಇಂಜಿನಿಯರಿಂಗ್ BE-ನಲ್ಲಿ 7th ಸೆಮಿಸ್ಟರಿನ ಒಂದು ಕಾನ್ಸೆಪ್ಟ್. ಸೊ ಒಬ್ಬ BE ವಿದ್ಯಾರ್ಥಿ, ಹಾಗೆ ನಾನು ಕೂಡ ಸಿವಿಲ್ ಇಂಜಿನಿಯರ್ ಆಗಿ ಅದನ್ನೇ ಬರೆದಿರೋದ್ರಿಂದ ಹೇಳ್ತಿರೋದು. ಆ್ಯಂಡ್ ಅದೇ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟನ್ನು ನಾನು ಮಾಸ್ಟರ್ ಆಫ್ ಟೆಕ್ನಾಲಜಿಯಲ್ಲೂ ಬರೆದಿದ್ದೀನಿ. ಅದೇ ಇಂಪ್ಯಾಕ್ಟ್ ಅಸೆಸ್ಮೆಂಟನ್ನು ನಾನು MBA ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟಲ್ಲಿ ಬರೆದಿದ್ದೀನಿ. ಸೊ ಇಟ್ ಈಸ್ ಎ ರೂಲಿಂಗ್ ಫೆನಾಮಿನಾ, ವರ್ಲ್ಡ್ ಸ್ಪಿಯರ್ ಟಾಪಿಕ್. ಇಲ್ಲಿ ನೀವು 3 ಪೇಜಲ್ಲಿ ಎಷ್ಟು ಬ್ಯೂಟಿಫುಲ್ಲಾಗಿ ಬರೆದ್ರಿ ಅಷ್ಟು ರ್ಯಾಂಕ್ ಜಾಸ್ತಿ ಆಯಿತು, ಎಷ್ಟು 7 minutes 9 minutesಲ್ಲಿ ಬರೆದ್ರಿ ಅನ್ನುವಂಥದ್ದು. ಸೊ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನು, ಒಂದನೇದು ನಿಮ್ಮ ಮೋಟಿವೇಶನ್, ಎರಡನೇದು ಇನ್ಫಾರ್ಮೇಷನ್, ಮೂರನೇದು ಟೈಮ್ ಮ್ಯಾನೇಜ್ಮೆಂಟು. MIT ನಿಮ್ಮ ಹತ್ರ ಇಕ್ಕ ರ್ಯಾಂಕ್ ನಿಮ್ಮ ಹತ್ರ ಇದೆ ಅಂತ. ಸೊ ನಾನೇನು ಹೇಳ್ತಿರೋದು, ಬಿಫೋರ್ ಗೋಯಿಂಗ್ ಟು ಎಕ್ಸಾಮ್ ಯು ಮಸ್ಟ್ ಕನ್ವೆ ಯುವರ್ ಸೆಲ್ಫ್, ಯಸ್ ಐ ಕ್ಯಾನ್, ನಥಿಂಗ್ ವಿಲ್ ಬಿ ಹ್ಯಾಪನ್. 21 ವರ್ಷದ ವಿದ್ಯಾರ್ಥಿ ನಿಮ್ಮ ಜೊತೆ ಇರ್ತಾರೆ, 30 ವರ್ಷದ ವಿದ್ಯಾರ್ಥಿಯೂ ಇರ್ತಾರೆ, 35 ಇರ್ತಾರೆ. ಪ್ರಾಬಬಲಿ ಅವರ ಸೋಷಲ್ ಕಂಡೀಷನ್, ಕಲ್ಚರ್, ಡೈವರ್ಸಿಟಿ ಬೇರೆ ಬೇರೆ. ಇವತ್ತು ನೀವು ಇಲ್ಲಿ ಬರೆದ್ರೆ ಎಕ್ಸಾಮು ಮಣಿಪುರದಲ್ಲೂ ಒಬ್ಬ ಬರೀತಿರ್ತಾನೆ, ರಾಜಸ್ಥಾನದಲ್ಲಿ ಬರೀತಿರ್ತಾನೆ. ಆದರೆ ನಿಮಗೆ ಗೊತ್ತಿರೋರು ಯಾರು, ನಿಮ್ಮ ಸರೌಂಡಿಂಗಲ್ಲಿರುವವರು ಮಾತ್ರ, ನಿಮ್ಮ ಕ್ಲಾಸ್ಮೇಟ್ ಮಾತ್ರ. ಸೊ ಸ್ಪಿಯರನ್ನು ಹೀಗಿಟ್ಕೋಬೇಡಿ, ಕ್ಲೋಸ್ಡ್ ಸ್ಪಿಯರ್ ಆಗಬೇಡಿ. ನಿಮ್ಮ ರ್ಯಾಂಕ್ ಅವ್ರು 1000 ಜನ ಬರೀರಿ, ಕ್ಲಿಯರ್ ಆಗೋದು 3%. ಯಾಕೆ ಹೇಳಿ, 50% ಜನ ಹೋಯ್ತಲ್ಲ. ಈಗ 100% ಜನ ಬರೆದ್ರೆ ಅದರಲ್ಲಿ ಅಟೆಂಡ್ ಮಾಡೋರು 50% ಆದರೆ ಸೆಲೆಕ್ಟ್ ಮೇನ್ಸ್ ಕ್ಲಿಯರ್ ಆಗೋದು 10% ಜನ. ಸೊ ನಿಮ್ಮ ಪಕ್ಕದವನೇ 10%ಅಲ್ಲಿಲ್ಲ, ಇಲ್ಲದೇನೂ ಇರ್ಬೋದು. ನೀವು ಈ 10% ಬರಲಿಕ್ಕೆ ಇಲ್ಲಿಂದ ಇಲ್ಲಿಗೆ ಎಂಡ್ ಆಗೋಷ್ಟರಲ್ಲಿ ಎಷ್ಟು ಬ್ಯೂಟಿಫುಲ್ ಪಾಯಿಂಟ್ಸನ್ನು ಹಾಕಿದ್ದೀರಿ ಅನ್ನುವಂಥದ್ದು. ನಮ್ಮ ಜ್ಞಾನಿ ಈ ಬ್ಯೂಟಿಫುಲ್ ಇನ್ಫಾರ್ಮೇಷನ್ ಕೊಡಲಿಕ್ಕೆ ನಾವೊಂದು ನೋಟ್ಸನ್ನೇ ಪ್ರಿಪೇರ್ ಮಾಡಿದ್ದೇವೆ. ಅದರಲ್ಲಿ ನಿಮಗೆ ಸಾಲಿಡ್ ಇನ್ಫಾರ್ಮೇಷನಿಗೆ, ಕೊಟೇಷನಿಗೆ, ಪಬ್ಲಿಕ್ ಸ್ಪೀಚಸ್ ಇದೆ, ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ಸ್ ಇದೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲಿಗೆ, ಕಾನ್ಸ್ಟಿಟ್ಯೂಷನಲ್ ಮೆಕ್ಯಾನಿಸಮ್ ಇದೆ, ಆ್ಯಂಡ್ ಎನಿಥಿಂಗ್ ವಿಚ್ ಇಸ್ ಅಪ್ಡೇಟೆಡ್ ಮ್ಯಾನರ್ ಇದೆ. ಸೊ ನಿಮಗಿನ್ನ ಕಂಟೆಂಟ್ ಕೊರತೆ ಇಲ್ಲ, ಕೊರತೆ ಇರೋದು 50% ಮೋಟಿವೇಷನಲ್ಲಿ. ಆ್ಯಂಡ್ ಯು ನೋ ವಾಟ್ ಈಸ್ ಅನ್ ಇಂಪಾರ್ಟೆಂಟ್ ಆ್ಯಂಡ್ ವಾಟ್ ಈಸ್ ಅನ್ ಇಮಿಡಿಯೇಟ್ ಅಂತ ನೋಡೋದು ಎಕ್ಸಾಮಿನೇಷನ್ ಕಂಡೀಷನಲ್ಲಿ. ಬಿಫೋರ್ ಮೋಟಿವೇಷನ್ಗೂ ಎಕ್ಸಾಮಿನೇಷನ್ ಕಂಡೀಷನಿನ ಮೋಟಿವೇಷನ್ಗೂ ತುಂಬ ಡಿಫ್ರೆನ್ಸ್ ಇದೆ. ಏನು ಗೊತ್ತಾ, ಬಿಫೋರ್ ಮೋಟಿವೇಷನ್ ಹೇಗೆ ಅಂದರೆ, ನನ್ನ ಎಕ್ಸಾಮಿನೇಷನ್ ಹೀಗಿದೆ ಅನ್ನುವಂಥದ್ದು ನನಗೆ ಗೊತ್ತು. ಬಟ್ ಎವ್ರಿ ಡೇ ನೀವು ಮೋಟಿವೇಟ್ ಆಗಿರೋದಿಲ್ಲ. ಅಗ್ರೀಡ್, ನೀವು ಎವ್ರಿ ಡೇ ಮೋಟಿವೇಟ್ ಆಗಬೇಕು ಅಂದರೆ ಆ ಮೋಟಿವೇಷನ್ನಿಗೆ ಒಂದು ಪವರ್ ರಿಸೋರ್ಸ್ ಇರಬೇಕು. ಎವ್ರಿ ಡೇ ನೀವು ಅದಕ್ಕೆ ಮಾಡುವ ಥರ. ಈಗ ಆನ್ಸರ್ ರೈಟಿಂಗ್ ಬರೀತೀರಿ, ಯಾಕಾಗಿ ಬರೀತೀರಿ?
ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡಲಿಕ್ಕೆ ಅದಕ್ಕೆ ಡಿಗ್ರಿ ಇದೆ, ಮಾಸ್ಟರ್ಸ್ ಇದೆ, PhD ಇದೆ. ಅದನ್ನು ಇಂಪಾರ್ಟೆಂಟು. ನಿಮಗೆ ಏನು ಬರೀತೀರಿ ಅದನ್ನು ರೀಚ್ ಮಾಡಿಸ್ಲಿಕ್ಕೆ ಕಲೆ ಬರೀತೀರಿ ಅಷ್ಟಕ್ಕೆ. ಈಗ ಮಲ್ಟಿಪಲ್ ಟೆಸ್ಟ್ ಸಾಲ್ವ್ ಮಾಡಿದ್ದೀನಿ ಅಂತ ಹೇಳ್ತಾರೆ ಒಬ್ಬರು. ಓಕೆ, ಫೇಲ್ ಆಗ್ತಾರೆ ಯಾಕೆ? ಮಲ್ಟಿಪಲ್ ಟೆಸ್ಟ್ ಸಾಲ್ವ್ ಮಾಡಿದಾರಲ್ಲ. ದಟ್ ಮೀನ್ಸ್ ಏನು ಬೇಕು ಆ ಕಂಟೆಂಟನ್ನು ಬರೆದಿಲ್ಲ, ನಂಬರ್ 1. ನಂಬರ್ 2, ಆಲ್ ಇಂಡಿಯಾ ರ್ಯಾಂಕ್ ಕೋಚಿಂಗ್ ಇನ್ಸ್ಟಿಟ್ಯೂಷನಲ್ಲಿ ಪ್ರಿಲಿಮ್ಸಲ್ಲಿ ರ್ಯಾಂಕ್ ಬಂದಿರ್ತದೆ, ಆದರೆ ಆ್ಯಕ್ಚುಯಲ್ ಪ್ರಿಲಿಮ್ಸ್ ಎಕ್ಸಾಮಿನೇಷನಲ್ಲಿ ರ್ಯಾಂಕ್ ಬಂದಿರೋದಿಲ್ಲ. 2 ಮಾರ್ಕಿಗೆ 3 ಮಾರ್ಕಿಗೆ ಹೋಗಿರ್ತದೆ. ಏನು ರೀಸನ್? ಮೋಟಿವೇಶನಿನ ಕೊರತೆ. ನಿಮಗೇ ಗೊತ್ತಿರ್ತದೆ. ಈಗ ಅದೇ ಕ್ವಶನ್ ಪೇಪರನ್ನು ನೀವು ಸಾಲ್ವೇ ಮಾಡಬೇಡಿ, ಮನೆಗೆ ಬನ್ನಿ, 3 ದಿನ ಆಯಿತು, ರೆಸ್ಟ್ ತೊಗೊಳ್ಳಿ, ಹ್ಯಾಪಿಯಾಗಿರಿ. ಅದೇ ಕ್ವಶನ್ ಪೇಪರನ್ನು ನೀವು ಮತ್ತೆ ಸಾಲ್ವ್ ಮಾಡ್ತೀರಾ, ಪ್ರಾಬಬ್ಲಿ ಯು ವಿಲ್ ಬಿ ಸೆಲೆಕ್ಟೆಡ್. ಯಾಕೆ ಹೇಳಿ? ನಿಮ್ಮ ಹ್ಯಾಪಿನೆಸ್ ಸಿಕ್ಕು. ಸೊ ಓದೋದು ಒಂದು ಚಂದ ಅಂತ ನೀವು ಯಾವಾಗ ಅಂದ್ಕೊತೀರಾ ಆವಾಗ ಮೋಟಿವೇಶನ್ ಬರ್ತದೆ. ಎವ್ರಿ ಡೇ ಅದಕ್ಕೆ ಹವಿಸ್ಸು ಕೊಡಬೇಕು. ಹೋಮದಲ್ಲಿ ಹವಿಸ್ಸು ಕೊಡ್ತೀವಲ್ಲ ಹಾಗೆ. ಸೊ ಇದು ಒಂದು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಂದರೆ, ಪ್ರಿಲಿಮ್ಸ್ ಆಯಿತು, ಮೇನ್ಸಿಗೆ ಟಾಪಿಕ್ ಜಾಸ್ತಿ ಇದೆ ಅಲ್ಲ, ಟೈಮ್ ಕಮ್ಮಿ ಇದೆ ಅಲ್ಲ. ಯಾಕೆಂದರೆ 2.5 ತಿಂಗಳು ಅಥವಾ 3 ತಿಂಗಳು ಕೊಡ್ತಾರೆ ಮೇನ್ಸಿಗೆ. ಎಷ್ಟೊಂದಿದೆ, ಆಪ್ಷನಲ್ 1, ಆಪ್ಷನಲ್ 2, GS 1, 2, 3, 4, ಕಂಪಲ್ಸರಿ ಲ್ಯಾಂಗ್ವೇಜ್ ಅಂತ. ಸ್ಟ್ರಾಟಜೈಸ್ ಆಗಿದ್ದೀರಾ ಅನ್ನುವಂಥದ್ದು. ಇಲ್ಲಿ ನಿಮ್ಮ ಅಭ್ಯಾಸ 3 ತಿಂಗಳ ಅಭ್ಯಾಸ ಕೇವಲ ಇನ್ಫಾರ್ಮೇಷನ್ದೇ ಆಗಿರುತ್ತೆ ಅಷ್ಟೇನಾ? ಕೇವಲ ಇನ್ಫಾರ್ಮೇಷನ್ನೇ ಆಗಿದ್ದರೆ ಅದು ಡಿಗ್ರಿ ಅಥವಾ ಮಾಸ್ಟರ್ಸ್ ಆಗಬೇಕಾಗಿತ್ತು. ಕೇವಲ ಇನ್ಫಾರ್ಮೇಷನ್ ಅಲ್ಲ, 3 ತಿಂಗಳಲ್ಲಿ ನಿಮ್ಮ ಇನ್ಫಾರ್ಮೇಷನನ್ನು ಗ್ಯಾದರ್ ಮಾಡಿದರೆ ಅಪ್ಲಿಕೇಶನನ್ನು ಗ್ಯಾದರ್ ಮಾಡಬೇಕು, ಮೋಟಿವೇಶನನ್ನು ಗ್ಯಾದರ್ ಮಾಡಬೇಕು. ಐ ಆ್ಯಮ್ ನಾನು ಅಂತ ನೀವು ಪ್ರೂವ್ ಮಾಡಬೇಕು ಅಂದರೆ ಇನ್ಫಾರ್ಮೇಷನ್ ಆ್ಯಂಡ್ ಮೋಟಿವೇಶನ್ ಆ್ಯಂಡ್ ಅಪ್ಲಿಕೇಶನ್ ಇರಬೇಕು. ಹೌದಾ? ಇನ್ಫಾರ್ಮೇಷನ್ ಏನು ಬರ್ತದೆ ನಿಮ್ಮ ನೋಟ್ಸನ್ನಿಗೆ. ಆಮೇಲೆ ಅಪ್ಲಿಕೇಶನ್ ಹೇಗೆ ಅಂದರೆ, ಈ ಒಂದು ಈಗ ಫಾರೆಸ್ಟ್ ಕನ್ಸರ್ವೇಷನ್ ಅಂತ ಇದ್ದರೆ ಎಷ್ಟು ಫಾರೆಸ್ಟ್ ಕವರಿಗೆ ನಮ್ಮಲ್ಲಿ ಅನ್ನುವಂಥದ್ದು ಅಪ್ಲಿಕೇಶನನ್ನು ಹೇಗೆ ಬರೆದ್ರಿ. ನೀವು ಅದನ್ನು ಸ್ಟ್ರೈಟ್ ಲೈನನ್ನಾದರೂ ಬರಿಬೋದು, ಅಥವಾ ಇಂಡಿಯಾ ಮ್ಯಾಪ್ ಹಾಕಿ ತೋರಿಸ್ಬೋದು, ಅಥವಾ ವಿಷಯ ಸೈಕಲ್ ಹಾಕಿ ಈಗೊಂದು ಪೈ ಚಾರ್ಟ್ ಹಾಕಿ ತೋರಿಸ್ಬೋದು. ಯಾವ ರೀತಿಯ ಇನೋವೇಟಿವ್ ಅಪ್ಲಿಕೇಶನ್ ನೋಡಿ. ಈ ಅಪ್ಲಿಕೇಶನ್ ಐ ಆಮ್ ಅಂತ ನೀವು ಪ್ರೂವ್ ಮಾಡಬೇಕು ಅಂದರೆ, ಈಗ ಒಂದು ಪೇಪರ್ ಇರ್ತದಲ್ಲ, ಆ ಪೇಪರಲ್ಲಿ ನಿಮಗೆ ಟೈಮ್ ಕಮ್ಮಿ ಆಯಿತು, ಸರಿ. ಟೈಮ್ ಕಮ್ಮಿ ಆದಾಗ ಏನು ಮಾಡಬೇಕು? ಪೈ ಚಾರ್ಟ್ ಹಾಕಬೇಕು, ಫಾರೆಸ್ಟ್ ಕವರ್ ತೋರಿಸ್ಬೇಕು. ಟೈಮ್ ಜಾಸ್ತಿ ಇಕ್ಕಾ ಬರೀಬೇಕು. ಇಲ್ಲಿ ಪೇಪರ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅನ್ನುವಂಥದ್ದೇ ಅಪ್ಲಿಕೇಶನ್. ಸೊ ಅಪ್ಲಿಕೇಶನ್ ಒಂದು ಮೋಟಿವೇಶನ್ ಈಗ ಕೀಪ್ ಇನ್ನರ್. ಸೊ ಇಫ್ ಯು ವಾಂಟ್ ಟು ಬಿಕಮ್ ಐ ಆಮ್, ನೀವಾಗಿರಬೇಕು ಅಥವಾ ನಾನಾಗಿರಬೇಕು ಅಂದರೆ ಈ 3 ಪ್ರಿನ್ಸಿಪಲನ್ನು ಎತ್ತಿ ಹಿಡಿಬೇಕು. ಆವಾಗಲೇ ಯಾವುದೇ ಎಕ್ಸಾಮಿಗೆ ಆ ಡಿಮ್ಯಾಂಡ್ ಪೂರಕವಾಗುತ್ತೆ. ಅಂದರೆ ಒಬ್ಬ ವಿದ್ಯಾರ್ಥಿ ಆ ಡಿಮ್ಯಾಂಡಿನ ಹತ್ರ ಹೋದರೆ ಮಾತ್ರ ಆ ಭಯ ಇರೋದಿಲ್ಲ ಅಂತ. ಸಪೋಸ್ ಈಗ ಟಾಪ್ ರ್ಯಾಂಕ್ ನಂಬರ್ 1 ತೊಗೊಂಡಿರ್ತಾರೆ, ಇಮಿಡಿಯೇಟ್ಲಿ ಫೇಲ್ ಆಗ್ತಾರೆ ನೆಕ್ಸ್ಟ್ ಪ್ರಿಲಿಮ್ಸ್. ಯಾಕೆ? ಇಂಟರ್ವ್ಯೂ ಲೆವೆಲ್ಗೆ ಹೋಗಿದ್ದಾರೆ ಮನುಷ್ಯ, ನೆಕ್ಸ್ಟ್ ಪ್ರಿಲಿಮ್ಸ್ ಫೇಲ್ ಆಗಿದ್ದಾರೆ. ಯಾಕೆ? ಕಂಟೆಂಟ್ ಕೊರತೆಯಾ? ಅಲ್ಲ. ಅಪ್ಲಿಕೇಶನ್ ಕೊರತೆಯಾ? ಅಲ್ಲ. ಮೋಟಿವೇಶನ್ ಕೊರತೆ. ಯಾಕೆ ಮೋಟಿವೇಶನ್ ಕೊರತೆ? ಆಲ್ರೆಡಿ ಇಂಟರ್ವ್ಯೂಗೆ ಹೋಗಿದ್ದಾರೆ ಅನ್ನುವ ಒಂದು ಮೈಂಡ್ಸೆಟ್ ಇರ್ತದೆ. ನಗ್ಗುರೆ ಹ್ಯಾಪಿ. ಹೌದಲ್ಲ? ಯಾರೂ ಮಾಡಲಿಕ್ಕಾಗದೇ ಇರುವಂತಹ ಸಾಧನೆ ನಿಜವಾಗಿಯೂ. ಹಾಗಾಗಿ ಮೋಟಿವೇಶನ್ ಇಂಪಾರ್ಟೆಂಟ್, ಅಪ್ಲಿಕೇಶನ್ ಇಂಪಾರ್ಟೆಂಟ್, ಇನ್ಫಾರ್ಮೇಷನ್ ಇಂಪಾರ್ಟೆಂಟ್. ಈಗ ನೋಡಿ, ಒಂದು ಬ್ಯೂಟಿಫುಲ್ ಥಿಂಗ್ ಹೇಳ್ತೀನಿ. ಜನ UPSC ಓದಬೇಕಾದ್ರೆ ಐಯಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾರೆ. ಇನ್ಫಾರ್ಮೇಷನ್, ಅಪ್ಲಿಕೇಶನ್, ಮೋಟಿವೇಶನ್ ವರ್ಕ್ ಆಗೋದಿಲ್ಲ. ಎಲ್ಲಿಂದ ಸ್ಟಾರ್ಟ್ ಆಗಬೇಕು? MAI ಇಂದ ಹೋಗಬೇಕು. ಮೋಟಿವೇಶನ್, ಅಪ್ಲಿಕೇಶನ್, ಇನ್ಫಾರ್ಮೇಷನ್. ಸರ್ ಇನ್ಫಾರ್ಮೇಷನ್ನೇ ಇಲ್ಲ, ಅಪ್ಲಿಕೇಶನ್ ಹೇಗೆ ಮಾಡೋದು? ನಿಮ್ಮ ಹತ್ರ ಪೆನ್ಸಿಲ್ ಕಡ್ಡಿ ಇದೆಯಾ? ಆ ಪೆನ್ಸಿಲ್ ಕಡ್ಡಿಯನ್ನು ಎಲ್ಲ ಹಾಕಿದ್ದೀರಿ, ಅದೇ ಅಪ್ಲಿಕೇಶನ್. ದಟ್ಸ್ ಆಲ್. ಯು ನೋ ವಾಟರಿಗೆ ಸ್ಟೇಟ್ ಲಿಸ್ಟ್, ನಿಮಗೆ ಅದೊಂದೇ ಗೊತ್ತಿರೋದು. ಹಾಕಿ ಎಕ್ಸಾಮಲ್ಲಿ ವಾಟರ್ ಅನ್ನುವ ಟಾಪಿಕ್ ಬರ್ತದೆ. GS 3 ವಾಟರ್ ಮ್ಯಾನೇಜ್ಮೆಂಟ್, ವಾಟರ್ ಡಿಪ್ಲಿಕೇಶನ್, ವಾಟರ್ ಇನ್ಕ್ಲೂಸಿವಿಟಿ ಅಂತ. ವಾಟರಿಗೆ ಸ್ಟೇಟ್ ಸಬ್ಜೆಕ್ಟ್. ಅಪ್ಲಿಕೇಶನ್ ಹಾಕಿದ್ರಾ? ನಿಮಗೆ ಗೊತ್ತಿರೋದು ಒಂದೇ, ಹಾಕಿದ್ರಾ? ದಟ್ ಈಸ್ ಇಂಪಾರ್ಟೆಂಟ್.
ಅದಾದಮೇಲೆ ನಿಮ್ಮ ಹತ್ರ ಇನ್ಫಾರ್ಮೇಷನ್ ಬರ್ತದೆ, ಅದನ್ನು ಸೇರಿ ನೀವು ಹಾಕ್ತೀರಾ. ಸೊ ಪ್ರಾಬ್ಲಮ್ ಏನಾಗುತ್ತೆ, ಮೋಟಿವೇಶನ್ ಇರೋಗಿಲ್ಲ, ಅಪ್ಲಿಕೇಶನ್ ಮಾಡ್ತಾ ಇರೋಗಿಲ್ಲ, ಇನ್ಫಾರ್ಮೇಷನ್ ಮಾತ್ರ ಗ್ಯಾದರ್ ಮಾಡ್ತಾರೆ, ಹೇಗೆ ಬರ್ತದೆ ರ್ಯಾಂಕ್. ದಿಸ್ ಈಸ್ ಎನ್ ಐಡಿಯಾಲಜಿ. ಸೊ UPSC ಅಂದರೆ ಏನು, MAI ಮಾಡಿದ್ರೆ, MAI ಮಾಡಿದ್ರೆ, ಮೈ ಮಾಡಿದ್ರೆ ಐ ಆಮ್ ಆಗುತ್ತೆ. ಹೌದಾ? ಥ್ಯಾಂಕ್ ಯು.